ಕನ್ನಡಿಗರೇ, ನಿಮ್ಮ ಬಳಿ 20 ರೂಪಾಯಿ ಕಾಯಿನ್ ಇದೆಯಾ? ಹಾಗಿದ್ರೆ ತಡ ಮಾಡಬೇಡಿ, ಈಗಲೇ ನಾನು ಕೊಡೋ ನಂಬರ್ಗೆ ಕಾಲ್ ಮಾಡಿ, ಕಾಯಿನ್ ಫೋಟೋನ ವಾಟ್ಸ್ಆಪ್ ಮಾಡಿ. 20 ರೂಪಾಯಿ ಕೊಟ್ಟರೆ ಸಾಕು, 20 ಲಕ್ಷ ಕೊಡ್ತಾರೆ ನಿಮಗೆ. ಈ ರೀತಿ ನೀವು ಯಾವ್ದಾರ ರೀಲ್ಸ್ ನೋಡ್ತಾ ಇದ್ರಾ? ರೀಲ್ಸ್ ನೋಡಿ ಮೋಸ ಹೋಗ್ಬೇಡಿ, ಯಾಕೆಂದ್ರೆ ಇದು ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ನ ಖಾಲಿ ಮಾಡುವ ದೊಡ್ಡ ಸ್ಕ್ಯಾಮ್ ಆಗಿದೆ. ನಮಸ್ಕಾರ ಗೈಸ್, ನಾನು ವೈಭವ್ ವೇದಾಂತ್. ಮೊನ್ನೆ ಒಂದು ಘಟನೆ ಆಯ್ತು. ನನ್ನ ಫ್ರೆಂಡ್ ಜೊತೆ ನಡೆದ ಈ ಘಟನೆನ ನೀವು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಒಂದು ದಿನ ನಮ್ಮ ಮುದ್ದು ಚಿನ್ನಾರಿ ಮೊಬೈಲ್ ನಲ್ಲಿ ರೀಲ್ಸ್ ನೋಡ್ತಾ ಇದ್ಲು. ಅಷ್ಟರಲ್ಲಿ ಒಂದು ರೀಲ್ ಕಾಣಿಸ್ಕೊಂತು. ನಿಮ್ಮ ಹತ್ರ 20 ರೂಪಾಯಿ ಕಾಯಿನ್ ಇದ್ರೆ 20 ಲಕ್ಷ ಕೊಡ್ತೀವಿ, ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಅಂತ ಇತ್ತು. ಅದನ್ನ ನೋಡಿದ ತಕ್ಷಣ ಅವಳಿಗೆ ಫುಲ್ ಎಕ್ಸೈಟ್ಮೆಂಟ್. ಅಯ್ಯೋ, ನನ್ನ ಹತ್ರ ಕೂಡ 20 ರೂಪಾಯಿ ಕಾಯಿನ್ ಇದೆ ಅಲ್ವಾ ಅಂತ ಖುಷಿಯಿಂದಲೇ ಆ ಕಾಯಿನ್ ನ ಮಾರಿ ಬಿಡೋಣ ಅಂತ ಯೋಚನೆ ಮಾಡಿದಳು. ತಕ್ಷಣ ಆ ನಂಬರ್ಗೆ ಕಾಲ್ ಸಹ ಮಾಡಿದಳು. ಇನ್ನು ಕಾಲ್ ರಿಸೀವ್ ಮಾಡಿದ ವ್ಯಕ್ತಿ ತುಂಬಾ ಪೊಲೈಟ್ ಆಗಿ ಮಾತನಾಡ್ತಾರೆ. ಮೇಡಮ್, ಮೊದಲು ಕಾಯಿನ್ ಫೋಟೋನ ವಾಟ್ಸ್ಆಪ್ ಮಾಡಿ. ಇವಳು ಫೋಟೋನ ಕಳಿಸ್ತಾಳೆ. ಫೋಟೋ ಕಳಿಸಿದ ತಕ್ಷಣ ಕಾಲ್ ಮಾಡ್ತಾರೆ ಅವರು. ಮೇಡಮ್, ನಿಮ್ಮ ಕಾಯಿನ್ ತುಂಬಾ ರೇರ್ ಇದೆ, ಇದಕ್ಕೆ 20 ಲಕ್ಷ ವ್ಯಾಲ್ಯೂ ಇದೆ, ಯಾರಿಗೂ ಕೊಡಬೇಡಿ, ನಾವು ಡೈರೆಕ್ಟ್ ನಿಮ್ಮ ಮನೆಗೆ ಬಂದು ಈ ಕಾಯಿನ್ ನ ಕಲೆಕ್ಟ್ ಮಾಡ್ತೀವಿ, ಹಾಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ. ಈ ಮಾತನ್ನ ಕೇಳಿ ಅವಳಿಗೆ ನಿಜವಾಗಿಯೂ 20 ಲಕ್ಷ ಸಿಗುತ್ತೆ ಅನ್ನೋ ನಂಬಿಕೆ ಶುರುವಾಯಿತು. ಮೊದಲಿಗೆ ಕಾಯಿನ್ ಫೋಟೋ ಕೇಳಿದ ಅವರು ನಂತರ ಅಡ್ರೆಸ್ ಕೇಳಿದರು. ಈ ಎಲ್ಲಾ ಮಾತುಗಳು ನಾರ್ಮಲ್ ಆಗಿ ಅನಿಸ್ತಾ ಇರುತ್ತೆ, ಆದ್ರೆ ಅಸಲಿ ಸ್ಕ್ಯಾಮ್ ಈಗ ಶುರುವಾಗುತ್ತೆ ನೋಡಿ. ಸ್ವಲ್ಪ ಹೊತ್ತಿನ ಬಳಿಕ ಅವರು ಹೇಳ್ತಾರೆ, ಮೇಡಮ್, ನಿಮ್ಮ ಕಾಯಿನ್ ಸೇಲ್ ಆಗೋಕೆ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಯಾಕಂತಂದ್ರೆ ಆ ಕಾಯಿನ್ ನಿಮ್ದೆ ಅನ್ನೋದು ಕನ್ಫರ್ಮ್ ಆಗ್ಬೇಕು ಅಲ್ವಾ, ಆಮೇಲೆ ಮಾತ್ರ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ನನಗೆ ನಿಮ್ಮ ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಕಳಿಸಿ ಕೊಡಿ ಮೇಡಮ್, ನಾನು ರಿಜಿಸ್ಟ್ರೇಷನ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವ್ರು ಮಾತಾಡೋ ಸ್ಟೈಲ್ ನೋಡಿ ನನ್ನ ಫ್ರೆಂಡ್ ಕೂಡ ಕಂಪ್ಲೀಟ್ ಆಗಿ ನಂಬಿಬಿಟ್ಲು. ಅವಳ ತಲೆಯಲ್ಲಿ ಒಂದೇ ವಿಚಾರ ಇತ್ತು, 20 ಲಕ್ಷ ಬರುತ್ತೆ ಅಂತ. ಅದಕ್ಕೆ ಡಾಕ್ಯುಮೆಂಟ್ಸ್ ಕೂಡ ಕಳಿಸ್ಕೊಟ್ಲು. ಸೊ ಡಾಕ್ಯುಮೆಂಟ್ಸ್ ಕಳಿಸ್ಕೊಟ್ಟ ನಂತರ ಅವರ ನೆಕ್ಸ್ಟ್ ಸ್ಟೆಪ್ ಶುರುವಾಯ್ತು ನೋಡಿ. ಮೇಡಮ್, ಪ್ರೊಸೆಸಿಂಗ್ ಫೀಸ್ 750 ರೂಪಾಯಿ ಇದೆ ಮೇಡಮ್, ಅದನ್ನ ನೀವು ಪೇ ಮಾಡಬೇಕಾಗುತ್ತೆ, ಆಮೇಲೆ ನಿಮ್ಮ ಅಕೌಂಟ್ಗೆ 20 ಲಕ್ಷ ಟ್ರಾನ್ಸ್ಫರ್ ಆಗುತ್ತೆ ಮೇಡಮ್ ಅಂತ ಹೇಳಿದ್ರು. 20 ಲಕ್ಷ ಬರೋ ಖುಷಿಯಲ್ಲಿ ಅವಳು ಕೂಡ 750 ಅಷ್ಟೇ ಅಲ್ವಾ ಅಂತ 750ನ ಪೇ ಮಾಡಿದ್ಲು. ಆದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲ ಬಾಸ್. ಸ್ವಲ್ಪ ಹೊತ್ತಿನ ಬಳಿಕ ಮತ್ತೆ ಕಾಲ್ ಮಾಡಿ ಕೇಳ್ತಾರೆ ಅವರು, ಮೇಡಮ್, ಈಗ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ, ಅದನ್ನ ಹೇಳಿ, ನಿಮ್ಮ ಅಕೌಂಟ್ಗೆ ಅಮೌಂಟ್ ರಿಲೀಸ್ ಮಾಡ್ತೀವಿ ಈಗಲೇ, ಕಾಯಿನ್ ಕಲೆಕ್ಟ್ ಮಾಡೋಕೆ ನಮ್ಮ ಹುಡುಗರು ನಿಮ್ಮ ಮನೆಗೆ ಬರ್ತಾರೆ, ಕಾಯಿನ್ ನ ಅವರಿಗೆ ಕೊಟ್ಬಿಡಿ ಅಂತ ಹೇಳ್ತಾರೆ. ಇನ್ನು 20 ಲಕ್ಷ ಬರ್ತಿದೆ ಅನ್ನೋ ಎಕ್ಸೈಟ್ಮೆಂಟ್ ನಲ್ಲಿ ಅವಳು OTP ಕೂಡ ಹೇಳ್ಬಿಟ್ಲು. OTP ಹೇಳಿದ ಬಳಿಕ ಕೇವಲ 2 ನಿಮಿಷದ ನಂತರ ಅವಳ ಬ್ಯಾಂಕ್ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ ಮೊಬೈಲ್ಗೆ, 20,000 ಡೆಬಿಟೆಡ್ ಫ್ರಮ್ ಯುವರ್ ಅಕೌಂಟ್ ಅಂತ. ಆಗ ಅವಳಿಗೆ ಅರಿವಾಯ್ತು ನೋಡಿ, 20 ಲಕ್ಷ ಕೊಡ್ತೀವಿ ಅಂತ ಹೇಳಿ ನನಗೆ ಮೋಸ ಮಾಡಿಬಿಟ್ರು, ತನ್ನ ಅಕೌಂಟ್ ನಲ್ಲಿದ್ದ ಹಣ ಎಲ್ಲವೂ ಹೋಯ್ತು ಅಂತ ಕಣ್ಣೀರ್ ಹಾಕಿದ್ಲು. ಒಂದು ವೇಳೆ ಈ ರೀತಿ ಸ್ಕ್ಯಾಮ್ ಅಲ್ಲಿ ನೀವು ಸಿಕ್ಕಾಕೊಂಡಿದ್ರೆ ಏನ್ ಮಾಡ್ಬೇಕು ಗೊತ್ತಾ? ಮೊದಲಿಗೆ ಭಯ ಪಡಬೇಡಿ, ಆದ್ರೆ 1 ನಿಮಿಷನೂ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ತಕ್ಷಣ ನಿಮ್ಮ ಬ್ಯಾಂಕ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ, ನಿಮ್ಮ ಅಕೌಂಟ್ ಬ್ಲಾಕ್ ಮಾಡಿಸಿ, UPI, ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್ ಎಲ್ಲವನ್ನು ಟೆಂಪ್ರವರಿ ಫ್ರೀಸ್ ಮಾಡಿಸಿ. ಆಮೇಲೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಅಥವಾ ಹೋಗೋಕೆ ಆಗಿಲ್ಲ ಅಂತಂದ್ರೆ ಗೌರ್ಮೆಂಟ್ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ 1930ಗೆ ತಕ್ಷಣ ಕಾಲ್ ಮಾಡಿ. ನಂತರ ಸೈಬರ್ ಕ್ರೈಮ್ government.in ವೆಬ್ಸೈಟ್ ನಲ್ಲಿ ಆನ್ಲೈನ್ ಕಂಪ್ಲೇಂಟ್ ರಿಜಿಸ್ಟರ್ ಕೂಡ ಮಾಡಿ. ನಿಮ್ಮ ಟ್ರಾನ್ಸಾಕ್ಷನ್ ಸ್ಕ್ರೀನ್ ಶಾಟ್, ಫೋನ್ ನಂಬರ್, ವಾಟ್ಸ್ಆಪ್ ಚಾಟ್ಸ್, ಬ್ಯಾಂಕ್ ಮೆಸೇಜಸ್, ಪೇಮೆಂಟ್ ರಿಸಿಪ್ಟ್ಸ್ ಇವೆಲ್ಲವೂ ಪ್ರೂಫ್ ನ ಸೇವ್ ಮಾಡ್ಕೊಂಡಿರಿ. ಇನ್ನು ಮುಖ್ಯವಾಗಿ OTP, ಪ್ಯಾನ್ ಕಾರ್ಡ್, ಆಧಾರ್ ಡೀಟೇಲ್ಸ್ ನೀವು ಈಗಾಗಲೇ ಯಾರಿಗಾದ್ರೂ ಶೇರ್ ಮಾಡಿದ್ರೆ ತಕ್ಷಣ ಪಾಸ್ವರ್ಡ್ ನ ಚೇಂಜ್ ಮಾಡಿ, ಬ್ಯಾಂಕ್ ಪಿನ್ ಕೂಡ ಚೇಂಜ್ ಮಾಡಿಸಿ. ಇನ್ನೊಂದು ಮುಖ್ಯ ವಿಷಯ ಏನ್ ಗೊತ್ತಾ? ಈ ರೀತಿ ಮೋಸ ಆದ್ಮೇಲೆ ಹಲವಾರು ಜನ ನಾಚಿಕೆಯಿಂದ ಯಾರಿಗೂ ಹೇಳಲ್ಲ, ಆದ್ರೆ ಸೈಲೆನ್ಸ್ ಇದ್ದಷ್ಟು ಸ್ಕ್ಯಾಮರ್ಸ್ಗೆ ಅಡ್ವಾಂಟೇಜ್ ಆಗುತ್ತೆ. ಆದ್ದರಿಂದ ಫ್ಯಾಮಿಲಿ ಜೊತೆ ಓಪನ್ ಆಗಿ ಮಾತನಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೂ ವಾರ್ನಿಂಗ್ ಕೊಡಿ. ಇನ್ನು ಬಾಸ್, ಯಾರೇ ಆಗಿರ್ಲಿ, OTP ಕೇಳಿದ್ರೆ ನೀವು ಯಾರಿಗೂ ಶೇರ್ ಮಾಡಬೇಡಿ, ಪ್ರೊಸೆಸಿಂಗ್ ಫೀಸ್ ಪೇ ಮಾಡಲೇಬೇಡಿ, ಪ್ಯಾನ್ ಅಂಡ್ ಆಧಾರ್ ಡೀಟೇಲ್ಸ್ ಶೇರ್ ಮಾಡಲೇಬೇಡಿ. 20 ರೂಪಾಯಿ ಕಾಯಿನ್ಗೆ 20 ಲಕ್ಷ ಯಾರು ಕೊಡಲ್ಲ ಬಾಸ್. ಇದು ಒಂದು ವೆಲ್ ಪ್ಲಾನೆಡ್ ಸ್ಕ್ಯಾಮ್ ಅಷ್ಟೇ. ಗಮನದಲ್ಲಿಟ್ಕೊಳ್ಳಿ, ಸ್ಕ್ಯಾಮರ್ಸ್ಗಳು ನಿಮ್ಮ ಗ್ರೇಡ್ ಮತ್ತು ಎಕ್ಸೈಟ್ಮೆಂಟ್ ನ ಯೂಸ್ ಮಾಡ್ತಾರೆ. ಸ್ವಲ್ಪ ಜಾಗೃತಿ ವಹಿಸಿದ್ರೆ ನಿಮ್ಮ ಹಣವು ಸೇಫ್ ಆಗಿರುತ್ತೆ, ನಿಮ್ಮ ಫ್ಯೂಚರ್ ಕೂಡ ಸೇಫ್ ಆಗಿರುತ್ತೆ. ಸೊ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಯಾರು ಇಂತಹ ಮೋಸಕ್ಕೆ ಬಲಿಯಾಗಬಾರದು. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತಷ್ಟು ಸ್ಕ್ಯಾಮರ್ಸ್ ವಿಡಿಯೋಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.